ನಮಸ್ಕಾರ. ಈಗ ನಾನು ನನ್ನ ಆದರ್ಶ ವ್ಯಕ್ತಿಯ ಕುರಿತು ಮಾತನಾಡಲಿದ್ದೇನೆ. ನನ್ನ ಪ್ರಕಾರ ಆದರ್ಶ ವ್ಯಕ್ತಿ ಎಂದರೆ ಒಬ್ಬ ವ್ಯಕ್ತಿಯ ಗುಣಗಳು, ಮೌಲ್ಯಗಳು ಮತ್ತು ತತ್ವಗಳು ನಮ್ಮ ಮೇಲೆ ಪರಿಣಾಮ ಬೀರುವ ಮುಖೇನ ಅವರನ್ನು ನಮ್ಮೊಳಗೆ ಆಳವಾಗಿ ನೆಲೆಯಾಗಿಸುವುದು ಅಥವಾ ಇರಿಸಿಕೊಳ್ಳುವುದು. ಅಂತಹ ವ್ಯಕ್ತಿಯು ನಮ್ಮ ಜೀವನವನ್ನು ಉತ್ತಮ ದಾರಿಯಲ್ಲಿ ನಡೆಸುವ ಮಾರ್ಗದರ್ಶಿಯಾಗಿರುತ್ತಾರೆ ಹಾಗೂ ಆಂತರಿಕವಾಗಿ ಪ್ರೇರಣೆಯಾಗಿರುತ್ತಾರೆ. ಈ ನಿಟ್ಟಿನಲ್ಲಿ ನನ್ನ ಆದರ್ಶ ವ್ಯಕ್ತಿ ಅಜ್ಜಿ ಮನೆಯ ಅಮ್ಮಮ್ಮ. ಈ ಅಜ್ಜಿ ಮನೆ ಎಂಬುದು ಕಾರ್ಕಳದಲ್ಲಿ ಶ್ರೀ ಭುವನೇಂದ್ರ ಕಾಲೇಜ್ ಬಳಿ ಇರುವ ಒಂದು ಶಿಶುಪಾಲನಾ ಕೇಂದ್ರ ಅಥವಾ ಡೇ ಕೇರ್ ಸೆಂಟರ್. ಕಾಕತಾಳೀಯವೋ ಎಂಬಂತೆ ಈ ಅಜ್ಜಿ ಮನೆ ಎಂಬ ಡೇ ಕೇರ್ ಸೆಂಟರ್ನಲ್ಲಿ ನಮ್ಮ ಸ್ವಂತ ಅಜ್ಜಿ ಮನೆ ಇದ್ದಿದ್ದರೆ ಯಾವೆಲ್ಲ ಪ್ರೀತಿ ವಾತ್ಸಲ್ಯಗಳು ದೊರೆಯುತ್ತಿತ್ತೋ ಅವೆಲ್ಲವೂ ಇಲ್ಲಿ ಸಿಗುತ್ತವೆ. ಇದನ್ನು ನಾನು ನನ್ನ ಬಾಲ್ಯದಲ್ಲಿ ಅನುಭವಿಸಿ ಆನಂದಿಸಿದ್ದೇನೆ. ಅಜ್ಜಿ ಮನೆಯಲ್ಲಿ ಮನೆಯೊಡತಿಯಾದ 65 ವರ್ಷ ವಯಸ್ಸಿನ ಶ್ರೀಮತಿ ವೀಣಾ ಶಾನುಭೋಗಿವರೇ ಇಲ್ಲಿಗೆ ಬರುವ ವಿವಿಧ ವಯಸ್ಸಿನ ಮಕ್ಕಳನ್ನು ನೋಡಿಕೊಳ್ಳುತ್ತಿದ್ದಾರೆ. ಮಕ್ಕಳೆಲ್ಲರೂ ಇವರನ್ನು ಪ್ರೀತಿಯಿಂದ ಅಮ್ಮಮ್ಮ ಎಂದು ಕರೆಯುತ್ತಾರೆ. ಅಮ್ಮಮ್ಮ ನನ್ನ ಆದರ್ಶ ವ್ಯಕ್ತಿಯಾಗಿ ಯಾಕೆ ನಿಲ್ಲುತ್ತಾರೆಂದರೆ, ನಾನು ನನ್ನ ಸ್ವಂತ ಅಜ್ಜಿಯ ಪ್ರೀತಿ ವಾತ್ಸಲ್ಯಗಳನ್ನು ಕಂಡವಳಲ್ಲ. ನನಗೆ ಮೊಮ್ಮಕ್ಕಳೊಂದಿಗೆ ಅಜ್ಜಿಯ ಅಕ್ಕರೆಯ ಕೈಂಕರ್ಯ ಕತೆ ಪುಸ್ತಕಗಳಲ್ಲಿ ಓದಿದ್ದು ನೆನಪಿದೆ ಮತ್ತು ಸ್ನೇಹಿತರು ತಮ್ಮ ಅಜ್ಜಿಯೊಂದಿಗೆ ಕಳೆದ ಸವಿನೆನಪನ್ನು ಹಂಚಿಕೊಳ್ಳುತ್ತಿರುವಾಗ ನಾನದನ್ನು ಕಲ್ಪಿಸಿಕೊಂಡಿದ್ದೆ. ಆದರೆ ಅಜ್ಜಿ ಮನೆಯಲ್ಲಿ ನನ್ನ ಅಮ್ಮಮ್ಮನೊಡಗಿನ ಒಡನಾಟ ನನ್ನ ಊಹೆಗೂ ಮೀರಿದ್ದು. ಅವರು ಪುಟಾಣಿ ಮಕ್ಕಳೊಂದಿಗೆ ಆಟವಾಡುವಾಗ ಪುಟ್ಟ ಮಗುವಾಗಿ, ನೀತಿಕತೆಗಳ ಮೂಲಕ ನೈತಿಕತೆಯ ಮಹತ್ವವನ್ನು ತಿಳಿಸುವಾಗ ಅಜ್ಜಿಯಾಗಿ, ಮಕ್ಕಳ ಶೌಚ ತೆರವುಗೊಳಿಸಿ ಮಕ್ಕಳನ್ನು ಶುಚಿ ಮಾಡುವಾಗ ದೀದಿಯಾಗಿ, ನನ್ನ ಬಾಯಿಗೆ ಕೈ ತುತ್ತು ಕೊಡುವಾಗ ಅಮ್ಮನಾಗಿ, ಪ್ರತಿದಿನ ಮುಂಜಾನೆ ಯೋಗ, ಭಜನೆ, ಭಗವದ್ಗೀತೆಯ ಶ್ಲೋಕ ಪಠಣೆ ಮಾಡಿಸುವಾಗ ಗುರುವಾಗಿ ನನಗೆ ಭಾಸವಾಗಿದ್ದಾರೆ. ಅಮ್ಮಮ್ಮ ಅವರ ಇಳಿವಯಸ್ಸಿನಲ್ಲೂ ಮಕ್ಕಳ ಆರೈಕೆ ಮಾಡುವಾಗ ಎಂದೂ ಕೋಪಗೊಂಡದ್ದನ್ನು ನಾನು ನೋಡಲಿಲ್ಲ. ಅವರು ಮಧ್ಯಾಹ್ನ ಊಟವಾದ ನಂತರ ಅಲ್ಪ ಬಿಡುವಿನ ಸಮಯದಲ್ಲಿ ಕೈತೋಟದ ಕೆಲಸದಲ್ಲಿ, ಪುಸ್ತಕಗಳನ್ನು ಬರೆಯುವುದರಲ್ಲಿ, ಓದುವುದರಲ್ಲಿ ಹೀಗೆ ಒಂದಿಲ್ಲೊಂದು ತಮಗೆ ಪ್ರಿಯವಾದ ಕೆಲಸದಲ್ಲಿ ತೊಡಗಿಕೊಂಡು ಸಮಯದ ಸದ್ವಿನಿಯೋಗವನ್ನು ಸ್ವತಃ ರೂಢಿಸಿಕೊಂಡಿದ್ದಾರೆ. ತಮ್ಮ ಅನಾರೋಗ್ಯದ ಸಂದರ್ಭದಲ್ಲೂ ಸಹ ಸಾಧ್ಯವಾದಷ್ಟು ಅಜ್ಜಿ ಮನೆಯ ಮಕ್ಕಳೊಂದಿಗೆ ಬೆರೆತು ಮಕ್ಕಳನ್ನು ಸಂತೋಷಿಸುವಾಗ ಅತ್ಯುತ್ಸಾಹವನ್ನು ಕಂಡಿದ್ದೇನೆ. ಅಜ್ಜಿ ಮನೆಯಲ್ಲಿ ತಮ್ಮ ಸ್ವಂತ ಮೊಮ್ಮಕ್ಕಳಿಗೆ ಮತ್ತು ಇತರೆ ಮಕ್ಕಳಿಗೆ ಎಂದೂ ತಾರತಮ್ಯವೆಸಗಲಿಲ್ಲ. ಏಕೆಂದರೆ ಅವರಲ್ಲಿ ಆ ಭೇದ ಭಾವ ಎನ್ನುವ ಕಲ್ಮಶದ ಎಳೆಯೂ ಇರಲಿಲ್ಲ ಎಂದು ನನಗೆ ಈಗ ಅರ್ಥವಾಗುತ್ತಿದೆ. ಅವರಲ್ಲಿರುವ ತಾಳ್ಮೆ, ಸಹನೆ, ಪ್ರೀತಿ ವಾತ್ಸಲ್ಯ ಎಂದೆಂದಿಗೂ ನನ್ನಂಥ ಹಲವಾರು ಮಕ್ಕಳಿಗೆ ಆದರ್ಶದಾಯಕ. ಇಂದಿನ ಡಿಜಿಟಲ್ ಯುಗದಲ್ಲಿ ಮನೆಯ ಚಾವಡಿಯಲ್ಲಿ ಹಿರಿತನ ಎಂಬುದು ಕಳೆದು ಹೋಗುತ್ತಿರುವ ಈ ಸಂದರ್ಭದಲ್ಲಿ ವ್ಯಕ್ತಿತ್ವ ಶ್ರೀಮಂತಿಕೆಯಲ್ಲಿ ಹೃದಯದಿಂದ, ಅಭಿರುಚಿಯಿಂದ ಮತ್ತು ಪೋಷಣೆಯಿಂದ ನನ್ನ ಪೋಷಕರ ಸಾಲಿನಲ್ಲಿ ಅತ್ಯಂತ ಶ್ರೀಮಂತರು ನನ್ನ ಅಜ್ಜಿ ಮನೆಯ ಅಮ್ಮಮ್ಮ. ಅವರನ್ನು ನನ್ನ ಆದರ್ಶ ವ್ಯಕ್ತಿ ಎಂದು ಹೇಳಲು ಮತ್ತೊಂದು ಕಾರಣ, ಅವರು ದುಃಖ ಬಂದಾಗ ಉದ್ವಿಗ್ನರಾಗಿ ಹಪಾಹಪಿಸಿದವರಲ್ಲ. ಮಾನ ಸಮ್ಮಾನ ವೇದಿಕೆಗಳು ಅರಸಿ ಬಂದಾಗ ಬೀಗಲಿಲ್ಲ. ಕೊನೆಯದಾಗಿ ಡಾಕ್ಟರ್ ಸಿದ್ದಯ್ಯ ಪುರಾಣಿಕ್ರವರ ಸಾಲುಗಳಂತೆ, ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿಯೇ ಮೊದಲು ಮಾನವನಾಗು. ನನ್ನ ಪ್ರೀತಿಯ ಅಜ್ಜಿ ಮನೆಯ ಅಮ್ಮಮ್ಮ ಮಾನವೀಯತೆಯ ಸಾಕಾರ ಮೂರ್ತಿ. ನಮಸ್ಕಾರ. ಸಾನ್ವಿಯವರೇ, ಹೇಗನಿಸ್ತು ನಿಮ್ಮ ಮಾತು ನಿಮಗೆ? ನನ್ನ ಮಾತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು, ಒಳ್ಳೆ ಮಾಡಿದ್ದೇನಂತ ಹೇಳಿ. ಅಮ್ಮಮ್ಮನ ಬಗ್ಗೆ ಎಲ್ಲ ಹೇಳಿದ್ರಿ. ಅಮ್ಮಮ್ಮನ ಬಗ್ಗೆ ಮಾತನಾಡಿದ್ದು ಜಡ್ಜಸ್ಗೆ ಹೇಗಾಯಿತು ಅಂತ ಕೇಳುವ. ಎಸ್ ಆರತಿ ಮೇಡಮ್, ಸೊ ಸಾನ್ವಿ ಅವರ ಮಾತುಗಳು ಯಾವ ರೀತಿಯಲ್ಲಿತ್ತು ಅಂತ. ಹಲೋ ಸಾನ್ವಿ. ಹಲೋ ಮ್ಯಾಮ್. ಸಾಮಾನ್ಯವಾಗಿ ಇಂದಿನ ಈ ಆಧುನಿಕ ಯುಗ ಅಥವಾ ಇಂದಿನ ಈ ದಿನಗಳಲ್ಲಿ ನಾವು ಕೂಡು ಕುಟುಂಬ ಪದ್ಧತಿಯಿಂದ ಹೊರಬಂದಿದ್ದೇವೆ. ಹೌದು. ಏನಿದ್ರೂ ವಿಭಕ್ತ ಕುಟುಂಬ ಅಂತ ಹೇಳುವಂತಹುದು ನಮ್ಮ ಮುಂದಿದೆ. ತಂದೆ, ತಾಯಿ, ಮಗು, ಇಷ್ಟೇ ಒಂದು ಪುಟ್ಟ ಸಂಸಾರ, ಪುಟ್ಟ ಕುಟುಂಬ ನಮ್ಮದಾಗಿರ್ತದೆ. ಇಲ್ಲಿ ನಾವು ಇಂತಹ ಹಿರಿ ತಲೆಗಳಿರಬಹುದು, ಹಿರಿ ಜೀವಗಳಿರಬಹುದು, ಅತಿಯಾದಂತಹ ಮುದ್ದನ್ನು, ಪ್ರೀತಿಯನ್ನು ತೋರಿಸುವಂತಹ ಅಜ್ಜ ಅಜ್ಜಿಯರು ಆ ಒಂದು ಕುಟುಂಬದಿಂದ ದೂರವಾಗಿದ್ದಾರೆ. ಕಾರಣ ನೂರಾರು ಅಲ್ವಾ? ಅಂತಹ ಆ ಒಂದು ಪ್ರೀತಿಯನ್ನು, ಆ ಒಂದು ವಾತ್ಸಲ್ಯವನ್ನು ಒಂದು ಡೇ ಕೇರ್ ಸೆಂಟರ್ನಲ್ಲಿ ಮೇಡಮ್ ಯಾರು ವೀಣಾ ಶಾನುಭಾಗ್ ಅವರು ಮಕ್ಕಳಿಗೆ ಧಾರೆ ಎರಿತಾ ಇದ್ದಾರೆ ಅಂತ ಹೇಳಿದರೆ, ನಾವಿಲ್ಲಿ ಕೂತಲ್ಲಿಂದಲೇ ಒಂದು ಅವರಿಗೆ ಗೌರವವನ್ನು ಕೊಡಬೇಕು ಅಂಥೇಳಿ ನನಗೆ ನಿನ್ನ ಮಾತುಗಳ ಮೂಲಕ ಅನ್ನಿಸ್ತು. ಸಹಜವಾಗಿ ಆ ಮಕ್ಕಳನ್ನು
ಅವರು ಇಡೀ ದಿನ ನೋಡಿಕೊಳ್ಳುವಂತಹ ರೀತಿ, ಅದನ್ನು ಕಂಡುಕೊಂಡದ್ದು, ಆ ಪ್ರೀತಿಯನ್ನು ನೀನು ಅನುಭವಿಸಿದ್ದು, ನಿನ್ನ ಮಾತುಗಳಲ್ಲಿ ಅದು ವ್ಯಕ್ತವಾಗ್ತಾ ಹೋಗ್ತಾ ಇತ್ತು. ಇಡೀ ಭಾಷಣದಲ್ಲಿ ಅವರ ಕುರಿತಾಗಿ ನೀನು ಆಡಿದಂತಹ ಮಾತುಗಳು ಕೂಡ ಆ ಒಂದು ಸಂಬಂಧವನ್ನು ನೀನು ಅನುಭವಿಸಿದ್ದು, ಆ ಅನುಭವಿಸಿದ ರೀತಿಯನ್ನು ನೀನು ವ್ಯಕ್ತಪಡಿಸಿದ್ದು ತುಂಬ ಚೆನ್ನಾಗಿ ಮೂಡಿಬಂತು. ಥ್ಯಾಂಕ್ ಯು ಮ್ಯಾಮ್. ಅದ್ಭುತವಾಗಿತ್ತು ಭಾಷಣ. ಥ್ಯಾಂಕ್ ಯು ಮ್ಯಾಮ್. ಜೊತೆಗೆ ಪದಗಳನ್ನು ಕೂಡ, ಇಡೀ ಭಾಷಣದಲ್ಲಿ ನೀನು ಬಳಸಿರುವಂತಹ ಆ ಪದಗಳೆಲ್ಲವೂ ಕೂಡ ಅವರು ಮಾಡಿದಂತಹ ಬಿಡುವಿಲ್ಲದಂತಹ ಆ ದಿನಚರಿಯನ್ನು, ಬೆಳಗಿನಿಂದ ಸಂಜೆಯ ತನಕ ತನ್ನ ಜೊತೆಗಿರುವಂತಹ ಮಕ್ಕಳನ್ನು ತನ್ನ ಮಕ್ಕಳಂತೆ ನೋಡುವಂತಹ ಒಂದು ಬಿಡುವಿಲ್ಲದ ದಿನಚರಿಯನ್ನು ತುಂಬ ಸುಂದರವಾಗಿ, ಅದ್ಭುತವಾಗಿ ನಿನ್ನ ಮಾತುಗಳಲ್ಲಿ ವರ್ಣಿಸ್ತಾ ಹೋದೆ. ನಿನಗೆ ನಿನ್ನ ಜೀವನದಲ್ಲಿ ಒಬ್ಬ ಆದರ್ಶ ವ್ಯಕ್ತಿಯಾಗಿ ನೀನವರನ್ನು ಕಂಡುಕೊಂಡದ್ದು ಅದು ಕೂಡ ಒಂದು ಹೆಮ್ಮೆ ಅಂಥೇಳಿ ನನಗನ್ನಿಸ್ತು. ಅದ್ಭುತವಾಗಿತ್ತು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಗ್ಲಾನಿಸ್ ಸರ್, ಸೊ ಹೇಗಿತ್ತು ನಮ್ಮ ಸಾನ್ವಿಯವರ ಮಾತುಗಳು? ಹಾಯ್ ಸಾನ್ವಿ. ಹಾಯ್ ಸರ್. ಓಕೆ, ನಿಮ್ಮ ಅಜ್ಜಿಯೇ ನಿಮ್ಮ ರೋಲ್ ಮಾಡೆಲ್ ಅಲ್ವಾ? ಅಮ್ಮಮ್ಮ. ಹೌದು. ಓಕೆ, ಆ ಅಮ್ಮಮ್ಮ ಎಷ್ಟು ಕಲ್ತಿದ್ದಾರೆ ಅಂತ ಮಾಹಿತಿ ಇದೆಯಾ ನಿಮಗೆ? ಹೌದು, ಅವರು ಗೆಸ್ಟ್ ಟೀಚರ್ ಆಗಿ, ಹಿಂದಿ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು. ಓಕೆ, ಗೆಸ್ಟ್ ಟೀಚರ್ ಆಗಿ. ಅವರು ಅಲ್ಲಿ ಸಣ್ಣ ಮಕ್ಕಳು, LKG UKG ಮಕ್ಕಳೆಲ್ಲ, ಮತ್ತೆ ಕೊರೋನಾ ಟೈಮಲ್ಲಿ ಮಕ್ಕಳಿಗೆ ಅಲ್ಲಿ ಸ್ವಲ್ಪ ಹೊತ್ತು ಬರಿಸ್ತಾ ಕೂಡ ಇದ್ರು. ಅಂದರೆ ಬೇಸಿಕ್ ನಾಲೆಜ್ ಎಲ್ಲ ಅವರು ಹೇಳಿಕೊಡ್ತಾರೆ. ಓಹೋ, ಹೀಗೆ ಕೊರೋನಾದಂಥ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ಅವರು ಇದನ್ನೆಲ್ಲ ಮಾಡಿದ್ದಾರೆ. ಹೌದು, ತುಂಬಾ ಮಕ್ಕಳು ಬರ್ತಿದ್ರು. ಓಕೆ, ಆ ಮಕ್ಕಳಲ್ಲಿ ಅವರ ಮುಖದಲ್ಲಿ ಬರುವ ಸಂತಸ ಇದೆ ಅಲ್ವಾ, ಅದು ಒಬ್ಬ ಟೀಚರ್ ಆಗಿದವರಿಗೆ ಅದಕ್ಕಿಂತ ಮಿಕ್ಕಿದ್ದು ಏನೂ ಇಲ್ಲ. ಹೌದು. ಇಲ್ಲ, ಈಗ ನನ್ನ ಎಡಕ್ಕೆ ಮತ್ತು ನನ್ನ ಬಲಕ್ಕೆ ಇರೋರು ಇಬ್ಬರು ಶಿಕ್ಷಕರೇ. ಓಕೆ, ಈಗ ಮಕ್ಕಳಿಗೆ ಅವರು ಬೈಬೋದು. ಓಕೆ, ಅವರ ನಡತಡೆಯನ್ನು ತಿದ್ದಿತಿರ್ಬೋದು. ಹಾಗಿರುವಾಗ ಅಯ್ಯೋ ಯಾಕಾದರೂ ಇವರು ನಮ್ಮ ಶಿಕ್ಷಕರಾಗಿದ್ದಾರೆ ಅಂತ ತಲೆ ಹೊಡೆಯೋರು ಎಷ್ಟೋ ಜನ ಇರುವಾಗ, ಅಯ್ಯೋ ಇಂಥವರು ಕೂಡ ನಮ್ಮ ಶಿಕ್ಷಕರು ಇದ್ದಾರೆ, ನಮಗೆ ಮಾರ್ಗದರ್ಶಕರಾಗಿ ನಮ್ಮ ರೋಲ್ ಮಾಡೆಲ್ ಆಗಿ ಅವರು ಆಗ್ಬೋದು. ಓಕೆ, ಈಗ ಆಲ್ವಿಂಗ್ ದಂತೆ ಸರ್ ಮತ್ತು ಆರತಿ ಮೇಡಮ್ ಅವರು ರೋಲ್ ಮಾಡೆಲ್ ಎಷ್ಟು ಜನರಿಗೆ ಆಗಿದ್ದಾರೆ ಅದು ಸ್ಟೂಡೆಂಟ್ಸಲ್ಲಿ ನಾವು ಕೇಳಬೇಕು. ಹಾಗಿರುವಾಗ ನೀವು ಕೂಡ ನಿಮ್ಮ ಅಮ್ಮಮ್ಮವನ್ನು ಎಷ್ಟು ಸೊಗಸಾಗಿ ವರ್ಣಿಸಿದ್ದೀರಾ. ರಿಯಲಿ ವಂಡರ್ಫುಲ್. ಥ್ಯಾಂಕ್ ಯು ಸರ್. ಕ್ಲೀನ್ ಸ್ಪೀಚ್. ಓಕೆ, ಸ್ವಲ್ಪ ಒಂದು ಪದಗಳ ಒಂದು ಬಳಕೆಯಲ್ಲಿ ಎಡವಿದ್ರಿ ಒಂದು ಕಡೆಯಲ್ಲಿ, ಅದು ಬಿಟ್ಟರೆ ನಿಮ್ಮ ಒಂದು ಈ ಜರ್ನಿ ಇದೆ ಅಲ್ವಾ, ಈ ಜರ್ನಿಗೆ ಈ ಎಪಿಸೋಡ್ ನಿಮ್ಮ ಕಿರೀಟಕ್ಕೆ ಒಂದು ಫೆದರ್, ಗರಿ. ಓಕೆ, ಸೊ ಬೈ ದಿಸ್ ಜೆಸ್ಚರ್ ಐ ಕ್ಯಾನ್ ಟೆಲ್ ಯು ದ್ಯಾಟ್ ವಾಟ್ ವುಡ್ ಬಿ ಯುವರ್ ರಿಸಲ್ಟ್ ಅಲ್ವಾ. ಈ ರಿಸಲ್ಟ್ ಏನಾಗ್ಬೋದು ಅಂತ ನೀವು ಊಹಿಸ್ಬೋದು, ಆದರೆ ಎಲ್ಲ ಕೈಯಲ್ಲಿರೋದು ಈಗ ಮಹಾಗುರುಗಳಲ್ಲಿ. ಓಕೆ, ಅವರ ಕಮೆಂಟ್ಸ್ ಏನಂತ ಕೇಳಿ ನೋಡೋಣ ಅಲ್ವಾ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮ ಮಹಾಗುರುಗಳಾಗಿರುವಂತಹ ಆಲ್ವಿನ್ ದಾಂತಿ ಸರ್ ಹತ್ರ ಕೇಳಬೇಕು. ಸರ್, ಸಾನ್ವಿ ಅವರ ಮಾತುಗಳು ಯಾವ ರೀತಿಯಲ್ಲಿ ಇತ್ತು ಸರ್? ಸಾನ್ವಿ, ಹೇಳಿ ಸರ್. ಈಗ ಅಜ್ಜಿ ಮನೆ ಕಾನ್ಸೆಪ್ಟ್ ಅಂದರೆ ನಿನ್ನ ಅಜ್ಜಿಯ ಮನೆಯ ಅಥವಾ ಒಂದು LKG UKG ಅಂಗನವಾಡಿ ಬಾಲವಾಡಿ ಇದ್ದ ಹಾಗೆಯಾ? ಅದೊಂದು ಡೇ ಕೇರ್ ಸೆಂಟರ್ ಸರ್, ಶಿಶುಪಾಲನಾ ಕೇಂದ್ರ. ಯಾರದ್ದು? ನಿಮ್ಮ ಸ್ಕೂಲ್ನದ್ದ? ಇಲ್ಲ, ಅವರದ್ದು ಸಪ್ರೇಟ್ ಆಗಿ ಅವರದ್ದೇಯಾ? ಹೌದು. ಅದರಲ್ಲಿ ನೀನು ಹೇಗೆ ಬರ್ತೀಯ? ಅದದ್ದು ನಾನಲ್ಲಿ ಹೋಗ್ತಿದ್ದೆ. ಯಾಕೆ ಹೋಗ್ತಿದ್ದಿ? ಯಾಕಂದರೆ ನನ್ನ ಅಪ್ಪ ಅಮ್ಮ ಇಬ್ಬರು ಸಹ ವರ್ಕಿಂಗ್, ಸೊ ನನ್ನನ್ನು ಎಲ್ಲಾದರೂ ಬಿಡಬೇಕಲ್ಲ ಸರ್. ಮತ್ತು ನಾನು ಸ್ಕೂಲ್ ಆದಮೇಲೆ ಸಹ ಅಲ್ಲಿಗೆ ಹೋಗ್ತಿದ್ದೆ. ಸೊ ನಾನು ಅಲ್ಲಿ 2 ವರ್ಷದ ಮಗುವಿಂದ ಹೋಗ್ತಿದ್ದೇನೆ. ಈಗ ವೀಣಾ ಮೇಡಮ್ ಅವ್ರನ್ನ ನೋಡ್ತೀರಾ ನೀವು? ನೋಡ್ತೇನೆ, ಅವ್ರ ಹತ್ರ ಮಾತಾಡ್ತೇನೆ, ಆದರೆ ಅಲ್ಲಿ ನಾನು ಇರುವುದಿಲ್ಲ. ನಿಮಗೆ ಅಜ್ಜಿ ಇಲ್ಲ ಅಂತ ಹೇಳಿದರು. ಹೌದು. ತಂದೆಯ ತಾಯಿ ಅಜ್ಜಿ, ಹೌದು. ತಾಯಿಯ ತಾಯಿ ಅಜ್ಜಿ, ಹೌದು. ಇಬ್ಬರು ಇಲ್ವಾ? ಇಲ್ಲ ಸರ್. ಇಲ್ಲ. ಬಾಲ್ಯದಿಂದಲೂ ನೋಡಿದ ನೆನಪಿಲ್ಲ? ತಂದೆಯ ತಾಯಿಯನ್ನು ನಾನು ನೋಡಿದ್ದೆ. ಅವರು ನಾನು 7th ಸ್ಟ್ಯಾಂಡರ್ಡಲ್ಲಿದ್ದಾಗ ತೀರಿ ಹೋದದ್ದು. ಆದರೆ ಅವರು ಕೊಪ್ಪದಲ್ಲಿ ನನ್ನ ಅಪ್ಪ ಬೆಳೆದದ್ದು. ಸೊ ಅವ್ರು ಕೊಪ್ಪದಲ್ಲಿದ್ದರು, ನನ್ನ ದೊಡ್ಡಪ್ಪರ ಅವರೊಟ್ಟಿಗೆಲ್ಲ ಇದ್ದರು. ಅವ್ರ ಮನೆಗೆಲ್ಲ ಬಂದು ನೋಡ್ತಿದ್ರು ನಾನು. ಅಂದರೆ ಅಷ್ಟು ಅಜ್ಜಂದಿರು ಇದ್ದಾರೆ? ಅಮ್ಮನ ಅಪ್ಪ ಇದ್ದಾರೆ, ಅವ್ರೀಗ ಸಹ ಇದ್ದಾರೆ. ನಾನು ಅಲ್ಲಿ ಅಜ್ಜಿ ಮನೆಗೆ ಹೋಗ್ತೇನೆ. 3 ವಿಕೆಟ್ ಹೋಗಿದೆ, 1 ವಿಕೆಟ್ ಉಳಿದಿದೆ. ಹೌದು. ಸರಿ, ಗುಡ್. ಯಾರಾದರೂ ಹಿರಿಯರು ನಿಮ್ಮ ಜೊತೆಗೆ ಇದ್ದಾರೆ. ಸೊ ನೀವು ವೀಣಾ ಮೇಡಮ್ನವರಲ್ಲಿ ನಿಮ್ಮ ಅಜ್ಜಿಯನ್ನು ಕಂಡ್ರಿ.
ಹೌದು ಸರ್. ಹಾಗಾಗಿ ಅಮ್ಮಮ್ಮ ಅಂತ ನೀವು ಮಾತ್ರ ಕರೀತೀರಾ, ಎಲ್ಲ ಅಲ್ಲಿರುವವರೆಲ್ಲ ಅಮ್ಮಮ್ಮ ಅಂತ ಕರೀತಾರೆ? ಎಲ್ಲರೂ ಸಹ ಹಾಗೆ ಕರೀತಾರೆ. ಹ್ಞೂ ಸರಿ. ಭಾಳ ಅಮ್ಮಮ್ಮ ನಿಮ್ಮದು ಬಿಂದು ಇಡ್ತಾರಾ? ಹಾಂ, ಇಡ್ತಾರೆ. ಅವರನ್ನು ಫಾಲೋ ಮಾಡುವವರು ನೀವು ಇಡುವುದಿಲ್ಲ? ಇಟ್ಟಿದ್ದೇನೆ ಸರ್. ಹೌದಾ? ಹಾಂ, ಸಣ್ಣದು ಅದೀಗ ಬಂದು. ಹಾಂ, ಇರಲಿ. ನಿಮ್ಮನ್ನು ವಿಷಯಾಂತರ ಮಾಡಿದ್ದು ನಾನು ಸುಮ್ಮನೆ. ಬೇರೆ ಯಾವುದೇ ಮಾತಿಲ್ಲ, ನನಗೆ ಯಾವುದೇ ಲೋಪದೋಷ ಕಾಣಲಿಲ್ಲ. ಇವರು ಸೂಕ್ಷ್ಮದರ್ಶಕ ಎಲ್ಲ ಬಳಸ್ತಾರೆ, ಮೈಕ್ರೋಸ್ಕೋಪ್ ಎಲ್ಲ, ಸೈನ್ಸ್ ಸ್ಟೂಡೆಂಟ್ ಅಲ್ವಾ, ನಮಗೆ ಹಾಗೆ ಏನು ಕಾಣುವುದಿಲ್ಲ. ಸೊ ಭಾಳ ಚೆನ್ನಾಗಿ ಮಾಡಿದ್ದೀರಿ. ಥ್ಯಾಂಕ್ ಯು ಸರ್. ಮುಂದಿನ ರೌಂಡಿಗೆ ನಿಮ್ಮನ್ನು ಇನ್ನೊಂದು ವಿಷಯದೊಂದಿಗೆ ನಾವು ನೋಡಲಿಕ್ಕೆ ಇಷ್ಟಪಡ್ತೇವೆ. ನೀವು ಸಿಲೆಕ್ಟ್ ಆಗಿದ್ದೀರಿ. ಥ್ಯಾಂಕ್ ಯು ಸರ್. ಅಮ್ಮಮ್ಮನಿಗೆ ಹೇಳಿ ಹಾಂ, ನಿಮ್ಮ ಬಗ್ಗೆ ಅವ್ರಿಗೆ ಗೊತ್ತುಂಟಾ ನೀವು ಅವರ ಬಗ್ಗೆ ಇಲ್ಲ ಮಾತಾಡ್ತೀರಾ? ಇಲ್ಲ, ಇನ್ನು ಈ ವಿಡಿಯೋನ ಕಳಿಸ್ಬೇಕು ಅವರಿಗೆ. ಹೌದಾ? ಹಾಂ, ಸೊ ಅವ್ರಿಗೆ ಖುಷಿ ಆಗ್ಬೋದು. ಹೌದಾ. ಇದೊಂದು ಯುನೀಕ್ ಸಿಲೆಕ್ಷನ್, ಯಾರು ಇಂಥ ಸಿಲೆಕ್ಷನ್ ಎಲ್ಲ ಮಾಡೋಲ್ಲ. ಸೊ ಪ್ರೆಸೆಂಟ್ ಪ್ಲೇ ಹೋಮ್ ಇದೆ, LKG UKG ಇದೆ. ನಾವು ಬೆಳೆಯುವಾಗ ಅವರನ್ನು ನೆನಪು ಮಾಡಿಕೊಳ್ಳೋದಿಲ್ಲ. ಬಹುಶಃ ನೀವು ತುಂಬ ಸಮಯ ಅವರೊಟ್ಟಿಗೆ ಇದ್ದಿರಿ, ಹೌದು ಸರ್. ನಮಗೆ ಅಟ್ರ್ಯಾಕ್ಟ್ ಆಗಿದ್ದಾರೆ. ಮತ್ತು ನಿಮ್ಮ ಬೆಳವಣಿಗೆಯಲ್ಲಿ ಮತ್ತು ನಿಮ್ಮ ಒಂದು ಪ್ರಾಪಂಚಿಕ ಜ್ಞಾನ ಏನಿದೆ ಉಂಟಲ್ಲ, ಹೌದು ಅದಕ್ಕೆ ಅವರು ಹೇಳಿದ ಕಥೆಗಳು ಪೂರಕವಾಗಿರಬಹುದು. ಹೌದು ಸರ್. ಮತ್ತು ನೀವು ಹೆಚ್ಚಿನ ಅಂಕಗಳು ಜಿಯೋಗ್ರಫಿಯಲ್ಲಿ ಪಡೀತೀರಿ. ಬಹುಶಃ ಕಥೆಗಳು ಹಾಗಿರ್ತವೆ. History, ಯಾಕೆಂದರೆ sir. ಹಿಸ್ಟ್ರಿ ಹಾಂ, ಅಲ್ಲಲ್ಲ, ಅವ್ರು ಹೇಳುವ ರೀತಿ ನೋಡು, ಅಲ್ಲಿ ಒಂದು ಕಾಡಿತ್ತು, ಹೌದು ಅಲ್ಲಿ ಒಂದು ಬೆಟ್ಟ ಇತ್ತು, ಆ ನದಿಯ ತೀರ. ಜಾಗ್ರಫಿಕಲ್ ಅದು ಅಂದರೆ ನಮ್ಮ ಮನಸ್ಸಲ್ಲಿ ಒಂದು ಚಿತ್ರ ಮೂಡ್ತದೆ. ಹೀಗೆ ಬಳಸ್ಕೊಂಡು ಹಿಸ್ಟ್ರಿಯಲ್ಲಿ ಬರುವಂಥ ಎಲ್ಲ ಟೈಟಲ್ಸ್ಗಳು, ಎಲ್ಲ ವಾರ್ಸ್ಗಳು ಮತ್ತು ಎಲ್ಲ ಇಸುವಿಗಳು ನಿಮಗೆ ಸುಲಲಿತವಾಗಿ ನಿರರ್ಗಳವಾಗಿ ಬರುತ್ತವೆ ನಿಮ್ಮ ಬಾಯಿಯಲ್ಲಿ, ನಾಲಿಗೆಯಲ್ಲಿ. ಸೊ ಆಲ್ ದಿ ಬೆಸ್ಟ್, ಯು ಆರ್ ಸೆಲೆಕ್ಟೆಡ್. ಥ್ಯಾಂಕ್ ಯು ಸರ್. ಎಸ್, ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ಸಾನ್ವಿ, ಸೆಲೆಕ್ಟ್ ಆಗಿದ್ದೀರಿ. ಸೊ ಹೇಗನಿಸ್ತಾ ಇದೆ ಈಗ? ತುಂಬ ಖುಷಿ ಆಗ್ತಿದೆ, ಮತ್ತು ಅವರಿಗೆ ಸಹ ಒಂದು ಥ್ಯಾಂಕ್ ಯು ಹೇಳಬೇಕಂತ ಈ ಮೂಲಕ ಹೇಳಿದ್ದೇನೆ, ಮತ್ತು ತುಂಬ ಖುಷಿ ಆಗ್ತಾ ಇದೆ. ಎಸ್, ಹಾಗೆಯೇ ಮುಂದಿನ ಸುತ್ತಿಗೆ ಪ್ರಿಪರೇಷನ್ ಜೋರಾಗಿರಬೇಕು. ಹಾಗೆಯೇ ಮುಂದಿನ ಸುತ್ತಿಗೂ ಕೂಡ ಆಲ್ ದಿ ಬೆಸ್ಟ್. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್.